ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಕೇರಳ ಸ್ಪೆಷಲ್ ಇಡಿಯಾಪ್ಪಂ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಇಲ್ಲೊಂದು ಪಾತ್ರೆಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅರ್ಧ ಚಮಚ ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೋಬಹುದು. ಈಗ ಇದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡು ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ಬಿಸಿನೀರು ಹಾಕೊಂಡು ಕಲ್ಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ಬಿಸಿನೀರು ಹಾಕೊಂಡು ಕಲ್ಸ್ಕೊಳ್ಳೋಣ. ಒಂದೇ ಸತಿ ಹಾಕೊಂಡ್ಬಿಡ್ಬೇಡಿ, ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ಇಷ್ಟು ಕಲ್ಸಾದ್ಮೇಲೆ ಒಂದು 5 ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಗಟ್ಟಿಯಾಗಿ. ಒಂದು 5 ನಿಮಿಷ ಆದ್ಮೇಲೆ ತೆಕ್ಕೊಂಡು ಎಣ್ಣೆ ಕೈ ಮಾಡಿಕೊಂಡು ಇದನ್ನ ಚೆನ್ನಾಗಿ ಒಟ್ಟಾಗಿ ಕಲ್ಸ್ಕೊಬೇಕು, ವಿಡಿಯೋಲಿ ತೋರಿಸಿರೋ ಹಾಗೆ. ಮಧ್ಯ ಒಂಚೂರು ಬೇಕಾದ್ರೆ ನೀರು ಹಾಕೊಳ್ಳಿ. ನೋಡಿ, ಮೆತ್ತಗೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲ್ಸ್ಕೊಂಡು ಈ ತರ ಉಂಡೆಗಳು ಮಾಡ್ಕೋಬೇಕು. ಈಗ ಚಕ್ಲಿ ಬರಳಿಗೆ ಸೇವ್ ಮಾಡ್ತೀವಲ್ಲ ಆ ಬಿಳ್ಳೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಮತ್ತೆ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಳ್ಳೋಣ. ನೀವು ಬೇಕಾದ್ರೆ ಇಲ್ಲಿ ಇಡ್ಲಿ ತಟ್ಟೆಗೆ ತುಪ್ಪನೂ ಸವರ್ಬೋದು. ಚಕ್ಲಿ ಬರಳಿಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟಿನ ಉಂಡೆನ ಹಾಕೊಂಡು ಈ ಇಡ್ಲಿ ತಟ್ಟೆ ಮೇಲೆ ಹಿಂಡೋಣ. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ಹೀಗೆ ಚಿಕ್ಕದಾಗಿ ಇಡ್ಲಿ ತರಾನೇ ಹಿಂಡ್ಕೊಳ್ಳೋಣ. ಎಲ್ಲಾನು ಈ ತರ ಇಡ್ಲಿ ತಟ್ಟೆಗೆ ಹಿಂಡ್ಕೊಂಡಾದ್ಮೇಲೆ ಒಂದು ಕುಕ್ಕರಲ್ಲಿ ನೀರಿಟ್ಟು ಇಡ್ಲಿ ಬೇಯಿಸೋ ಹಾಗೆ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಒಂದು 10ರಿಂದ 12 ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಂಡ್ರೆ ಸಾಕು.
10ರಿಂದ 12 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಈ ಥರ ತೆಕ್ಕೊಂಡು ಒಂದು ಒದ್ದೆ ಕೈಯಲ್ಲಿ ಮುಟ್ಟು ನೋಡಿ, ಅದು ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ನೋಡಿ, ಈಗ ಮಾಮೂಲಿ ಇಡ್ಲಿ ತೆಕ್ಕೊಂಡು ಹಾಗೆ ತೆಕ್ಕೊಂಡು ಒಂದು ಹಾಟ್ ಬಾಕ್ಸಲ್ಲಿ ಇಟ್ಕೊಂಡು ನೀವು ಸರ್ವ್ ಮಾಡ್ಕೋಬೋದು. ಇದಕ್ಕೆ ಈರುಳ್ಳಿ ಟೊಮೆಟೊ ಸಾಗು ಮತ್ತು ಕೇರಳ ಸ್ಟೈಲ್ ವೆಜಿಟೇಬಲ್ ಸ್ಟ್ಯೂ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ. ಇದರದ್ದು ರೆಸಿಪಿಗಳು ನಿಮಗೆ ಮುಂದಿನ ವಿಡಿಯೋನಲ್ಲಿ ಸಿಗುತ್ತೆ. ಇದೇ ಥರ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.